ಕಟ್ಟಿಕೊಟ್ಟ ಬುತ್ತಿ ಎಷ್ಟೂ ಕಾಲ ಉಳಿದೀತು. ಸಿದ್ಧ ಉಡುಪುಗಳನ್ನು ತಯಾರು ಮಾಡುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೊಬ್ಬ ಅಂದು ಕೆಲಸ ಮುಗಿಸಿ ಬರುವಷ್ಟರಲ್ಲಿ ತಾನು ಹೋಗಬೇಕಾದ ಬಸ್ ಮಿಸ್ ಆಗಿತ್ತು. ಮುಂದಿನ ಬಸ್ಸಿಗಾಗಿ ಇನ್ನೂ 1 ಗಂಟೆ ಕಾಯಬೇಕು. ಕಾಲು ದಾರಿಯಲ್ಲಿ ಹೋಗೋಣವೆಂದರೆ ಕಗ್ಗತ್ತಲು. ಈ ಕಗ್ಗತ್ತಲಿನಲ್ಲಿ ಒಬ್ಬನೇ ಹೋಗುವುದು ಅಷ್ಟೇನೂ ಸುರಕ್ಷಿತವಲ್ಲ. ಯಾರಾದರೂ ಬರುವರೇನೋ, ಸ್ವಲ್ಪ ಹೊತ್ತು ಕಾಯೋಣ ಎನ್ನುತ್ತಾ ಕಾಯತೊಡಗಿದ. ಅವನಂದುಕೊಂಡಂತೆ ಒಬ್ಬಾತ ಬಂದ. ಇವನು ಕೇಳಿದ, ಸರ್, ತಾವು ಯಾವ ಕಡೆಗೆ ಹೊರಟಿದ್ದೀರಿ? ಅವನು ತಾನು ಹೋಗಬೇಕಾಗಿರುವ ದಾರಿಯನ್ನು ತಿಳಿಸಿದ. ಸರ್, ನಾನು ಅದೇ ದಾರಿಯಲ್ಲೇ ಹೋಗಬೇಕು. ತುಂಬಾ ಕತ್ತಲಿದೆಯಲ್ಲ, ಅದಕ್ಕೆ ಯಾರಾದರೂ ಜೊತೆ ಸಿಗುತ್ತಾರೇನೋ ಎಂದು ಕಾಯುತ್ತಿದ್ದೆ ಎಂದ. ಪರವಾಗಿಲ್ಲ, ಬನ್ನಿ. ನನ್ನ ಬಳಿ ಟಾರ್ಚ್ ಇದೆ. ಭಯಪಡುವ ಅವಶ್ಯಕತೆಯಿಲ್ಲ ಎಂದು ಹೇಳಿದ ಅವನು. ಇಬ್ಬರೂ ಅದೂ ಇದೂ ಮಾತನಾಡುತ್ತಾ ಅರ್ಧ ದಾರಿ ತಲುಪಿದರು. ಎದುರಿಗೆ ಕವಲು ದಾರಿ ಬಂದಾಗ ಕೈಯಲ್ಲಿ ಟಾರ್ಚ್ ಹಿಡಿದವನು ಹೇಳಿದ, ನಾನು ಬಲಗಡೆ ಹೋಗಬೇಕು. ನೀವು? ನಾನು ಎಡಗಡೆ ಹೋಗಬೇಕು ಎಂದ ಇವನು. ಸರಿ, ನಾನಿನ್ನೂ ಬರುತ್ತೇನೆ ಎನ್ನುತ್ತಾ ಅವನು ಬಲ ಬದಿಯ ರಸ್ತೆಯಲ್ಲಿ ಹೊರಟ. ಇವನು ಎಡಬದಿಯ ರಸ್ತೆಯ ಕಡೆ ಹೊರಟ. ಆಗ ಅವನಿಗನ್ನಿಸಿತು, ಅಯ್ಯೋ, ನನ್ನ ಬಳಿಯೂ ಒಂದು ಟಾರ್ಚ್ ಇದ್ದಿದ್ದರೆ ಎಷ್ಟೂ ಚೆನ್ನಾಗಿರುತ್ತಿತ್ತು. ಇವನು ಕೊನೆಯವರೆಗೂ ನನ್ನ ಜೊತೆಯಲ್ಲೇ ಬರುತ್ತಾನೆ ಎಂದುಕೊಂಡೆ. ಆದರೆ ನನ್ನನ್ನು ನಡು ದಾರಿಯಲ್ಲಿ ಬಿಟ್ಟು ಹೋದ. ಇವನನ್ನು ನಂಬಿ ನಾನು ಮೋಸ ಹೋದೆ. ಈ ನಡುರಾತ್ರಿಯಲ್ಲಿ ಒಂಟಿಯಾಗಿ ಹೇಗೆ ಮನೆ ಸೇರುವುದು ಎಂದು ಅಂಗೈಯಲ್ಲಿ ಜೀವ ಹಿಡಿದುಕೊಂಡೇ ಮನೆ ಸೇರಿದ. ತಡರಾತ್ರಿಯಲ್ಲಿ ಮನೆ ತಲುಪಿದ ಮಗ ತನಗಾಗಿ ಕಾಯುತ್ತಾ ಕುಳಿತಿದ್ದ ತಾಯಿಯನ್ನು ಕಂಡ. ಅವಳು ಕೇಳುವ ಮುನ್ನವೇ ನಡೆದ ಸಂಗತಿಯನ್ನು ತಿಳಿಸಿದ. ಆಗ ಆಕೆ, ನೋಡಪ್ಪ, ಹೇಳಿ ಕೊಟ್ಟ ವಿದ್ಯೆ, ಕಟ್ಟಿ ಕೊಟ್ಟ ಬುತ್ತಿ ಎಷ್ಟು ಕಾಲ ಇರುತ್ತದೆ? ನಮ್ಮ ಬುತ್ತಿಯನ್ನು ನಾವೇ ಕಟ್ಟಿಕೊಳ್ಳಬೇಕು. ನಮಗೆ ನಾವೇ ಗುರುವಾಗಬೇಕು. ಕೊನೆಯವರೆಗೂ ನಮ್ಮನ್ನು ಇನ್ನೊಬ್ಬರು ನೋಡಿಕೊಳ್ಳುತ್ತಾರೆ, ದಾರಿ ತೋರಿಸುತ್ತಾರೆ, ಸಹಾಯ ಮಾಡುತ್ತಾರೆ ಎಂಬ ನಿರೀಕ್ಷೆಯನ್ನಿಟ್ಟುಕೊಳ್ಳುವುದು ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ. ಒಂದು ಹಂತದವರೆಗೆ ಹಾಗೂ ತೀರಾ ಅನಿವಾರ್ಯವೆನಿಸಿದ ಸಂದರ್ಭವನ್ನು ಹೊರತುಪಡಿಸಿ ಸದಾ ಇನ್ನೊಬ್ಬರ ಮೇಲೆ ಹೆಚ್ಚು ಅವಲಂಬಿತರಾಗಿರುವುದಕ್ಕಿಂತ ನಮ್ಮ ಜವಾಬ್ದಾರಿಯನ್ನರಿತು ನಮ್ಮ ದಾರಿಯಲ್ಲಿ ನಾವು ನಡೆಯುವುದು ಯಾವಾಗಲೂ ಶ್ರೇಯಸ್ಕರ ಎಂದಳು. ಅಮ್ಮನ ಮಾತಿಗೆ ತಲೆಯಾಡಿಸಿದ ಮಗ, ಹೌದಮ್ಮ, ಅವಲಂಬಿತ ವಸ್ತು, ವ್ಯಕ್ತಿಯಿಂದ ಸಿಗುವ ಖುಷಿ ಅಲ್ಪಕಾಲಿಕ. ಸ್ವಂತಿಕೆಯಿಂದ ಗುರುತಿಸಿಕೊಳ್ಳಲು ಪ್ರಯತ್ನಿಸಬೇಕು. ಸ್ವಂತಿಕೆಯಲ್ಲಿ ಬದುಕುವುದನ್ನು ಕಲಿತುಕೊಳ್ಳಬೇಕು ಎಂಬ ಪಾಠವನ್ನು ನಾನಿಂದು ಕಲಿತೆ ಎಂದ. ಅವಶ್ಯಕತೆ ಮುಗಿದ ಮೇಲೆ ನಮ್ಮ ಆತ್ಮವೇ ನಮ್ಮ ದೇಹದಲ್ಲಿ ಇರೋದಿಲ್ಲ, ಇನ್ನು ಬೇರೆ ಜನರು ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ ಅನ್ನೋದು ಕನಸಿನ ಮಾತು. ನಮ್ಮಷ್ಟಕ್ಕೆ ನಾವೇ ಬೆಳೆಯಬೇಕು, ಅದಕ್ಕಾಗಿ ಬೇರೊಬ್ಬ ಶಿಕ್ಷಕನಿರುವುದಿಲ್ಲ. ಕುಂಟುನೆಪ ದುರ್ಬಲ ಮನಸ್ಥಿತಿಯ ಸಂಕೇತ. ಹಳೆಯ ಪಠ್ಯ ಪುಸ್ತಕದಲ್ಲಿನ ಪದ್ಯವೊಂದರ ಗದ್ಯ ರೂಪವಿದು. ಆತನ ಹೆಸರು ಚೆನ್ನಪ್ಪ, ಅವನ ಹೆಂಡತಿಯ ಹೆಸರು ಚೆನ್ನಮ್ಮ. ಗಂಡ ಅವಳನ್ನು ಚೆನ್ನ ಎಂದು ಕರೆಯುತ್ತಿದ್ದ. ಚೆನ್ನಪ್ಪನ ಕೆಲಸ ಬಟ್ಟೆ ತಯಾರಿಕೆಗೆ ಬೇಕಾದ ನೂಲು ಅಥವಾ ಎಳೆಗಳನ್ನು ತೆಗೆಯುವುದು. ಚೆನ್ನಪ್ಪ ತನ್ನ ಹೆಂಡತಿಗೂ ನೂಲುವುದನ್ನು ಕಲಿಸಿದ್ದ. ಒಂದು ದಿನ ಬೆಳಿಗ್ಗೆ ಯಾವುದೋ ಕೆಲಸದ ನಿಮಿತ್ತ ಚೆನ್ನಪ್ಪ ಪಕ್ಕದ ಹಳ್ಳಿಗೆ ಹೋಗಬೇಕಾಯಿತು. ತನ್ನ ಹೆಂಡತಿಗೆ ನೂಲುವಂತೆ ಹೇಳಿ ಹೋದ. ಚೆನ್ನಿ ನೂಲಲು ಕುಳಿತಳು. ಸ್ವಲ್ಪ ಹೊತ್ತು ನೂಲು ತೆಗೆದಳು. ಆಮೇಲೆ ಏನನ್ನಿಸಿತೋ ಏನೋ, ಸಾಕು ಎಂದು ನಿಲ್ಲಿಸಿದಳು. ಸಂಜೆ ಮನೆಗೆ ಬಂದ ಗಂಡ ನೂಲು ತೆಗೆಯದೆ ಸುಮ್ಮನೆ ಕುಳಿತಿದ್ದ ಚೆನ್ನಿಯನ್ನು ಕೇಳಿದ. ನೂಲುವ ಕೆಲಸವನ್ನು ನಾನು ನಿನಗೆ ವಹಿಸಿ ಹೋಗಿದ್ದರೂ ನೀನೇಕೆ ನೂಲಲಿಲ್ಲ? ಅಲ್ಪ ಸ್ವಲ್ಪ ತೆಗೆದಿರುವ ದಾರದ ಎಳೆಯನ್ನು ನೋಡು, ಅದೂ ಸರಿಯಾಗಿಲ್ಲ, ಹೀಗೇಕೆ ಮಾಡಿದೆ? ಅವಳೆಂದಳು, ನಾನೇನು ಮಾಡಲಿ, ರಾಟೆ ಸರಿಯಿಲ್ಲ, ಕದಿರು ಸರಿಯಿಲ್ಲ, ಚಿಲ್ಲು ಸರಿಯಿಲ್ಲ. ಅವಳ ಮಾತಿನಿಂದ ಗಂಡನಿಗೆ ಕೋಪ ಬಂತು. ನಾನು ನೂಲುವಾಗ ಸರಿಯೆನಿಸಿದ್ದು ನೀನು ನೂಲುವಾಗ ಏಕೆ ಸರಿಯೆನಿಸಲಿಲ್ಲ? ಕುಣಿಯಲು ಬಾರದವಳು ನೆಲಡೊಂಕು ಎಂದಂತೆ, ಅಡುಗೆ ಮಾಡಲು ಅರಿಯದವಳು ಒಲೆ ಸರಿಯಿಲ್ಲವೆಂದಂತೆ, ಇವೆಲ್ಲ ಜಾರಿಕೊಳ್ಳಲು ಹೇಳುವ ಕುಂಟು ನೆಪಗಳಷ್ಟೇ. ನೀನು ಮನಸ್ಸಿಟ್ಟು ಮಾಡಿಲ್ಲವೆನ್ನೂ ಒಪ್ಪುತ್ತೇನೆ. ಮಾಡಲು ಆಸಕ್ತಿಯಿರಲಿಲ್ಲವನ್ನೂ ಅದನ್ನೂ ಒಪ್ಪುತ್ತೇನೆ. ಆದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ರಾಟೆ ಸರಿಯಿಲ್ಲ, ಕದಿರು ಸರಿಯಿಲ್ಲ, ಚಿಲ್ಲು ಸರಿಯಿಲ್ಲವೆಂದು ಅವುಗಳನ್ನು ದೂಷಿಸುವುದನ್ನು ನಾನು ಒಪ್ಪಲಾರೆ. ಇದೇ ರಾಟೆ, ಕದಿರು, ಚಿಲ್ಲಿನಿಂದ ನೂಲನ್ನು ಹೇಗೆ ತೆಗೆಯುತ್ತೇನೆಂದು ಗಮನಿಸು ಎಂದು ಹೇಳುತ್ತಾ ತಾನೇ ನೂಲನ್ನು ತೆಗೆದು ತೋರಿಸಿದನು. ಹೀಗೆಯೇ ಕೆಲವರು ಆಸಕ್ತಿ ವಹಿಸದೆ, ಸರಿಯಾಗಿ ಅಭ್ಯಾಸ ಮಾಡದೆ ಮಾಡುವ ಕೆಲಸದಲ್ಲಿ ಮನಸ್ಸಿಟ್ಟು ತೊಡಗಿಕೊಳ್ಳದೆ, ಮಾಡಿದ ಕೆಲಸ ಸರಿಯಾಗಿ ಆಗದಿದ್ದಾಗ ಕಳ್ಳನಿಗೊಂದು ಒಳ್ಳೆಯ ನೆಪ ಎಂಬಂತೆ ಯಾವುದಾದರೊಂದು ಕುಂಟು ನೆಪ ಹೇಳಿ ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಹಾಕಲು, ಇತರರಿಂದ ಸಹಾನುಭೂತಿ ಪಡೆಯಲು ಪ್ರಯತ್ನಿಸುತ್ತಾರೆ. ತಮ್ಮ ದೌರ್ಬಲ್ಯಗಳನ್ನು, ಅಸಮರ್ಥತೆಯನ್ನು ಒಪ್ಪಿಕೊಳ್ಳುವ ಬದಲು ಯಾವುದೋ ಕಾರಣ ಹೇಳಿ ಬೇರೆಯವರ ಮೇಲೆ ತಪ್ಪನ್ನು ಹೊರಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದಾಗ, ಮೌಲ್ಯಮಾಪಕರನ್ನು ಸ್ಪರ್ಧೆಯಲ್ಲಿ ಬಹುಮಾನ ತಪ್ಪಿ ಹೋದಾಗ, ತೀರ್ಪುಗಾರರನ್ನು ಕೈಬರಹ ಚೆನ್ನಾಗಿಲ್ಲವೆಂದಾಗ, ಪೆನ್ನನ್ನು ಆಟದಲ್ಲಿ ಕಳಪೆ ಪ್ರದರ್ಶನ ನೀಡಿದಾಗ, ಪಿಚ್ ಅಥವಾ ಮೈದಾನದ ಗುಣಮಟ್ಟ ಸರಿಯಿಲ್ಲವೆಂದು ದೂರುತ್ತಾರೆ.
ತಾನು ಒಂಟಿ, ಅಸಹಾಯಕ, ನನ್ನ ಸಹಾಯಕ್ಕೆ ಯಾರೂ ಬರುವುದಿಲ್ಲ, ಯಾರ ಪ್ರೋತ್ಸಾಹವೂ ಇಲ್ಲ, ಸೂಕ್ತ ಪರಿಕರಗಳಿಲ್ಲ, ಧನಸಹಾಯವಿಲ್ಲ ಇತ್ಯಾದಿ ನಾನಾ ನೆಪಗಳನ್ನೊಡ್ಡಿ ಹಿಂದೇಟು ಹಾಕುತ್ತಾರೆ. ದುರ್ಬಲ ಮನಸ್ಥಿತಿಯ ಸಂಕೇತವೆನಿಸಿರುವ ಕುಂಟು ನೆಪಗಳನ್ನು ಹೇಳಿ ಜಾರಿಕೊಳ್ಳುವ ಜಾಯಮಾನಕ್ಕೆ ಒಳಗಾಗದೆ, ತಮ್ಮ ತಪ್ಪಿಗೆ ಇತರರನ್ನು ಹೊಣೆಗಾರರನ್ನಾಗಿ ಮಾಡದೆ, ತಾವು ಎಡವಿದ್ದು ಎಲ್ಲಿ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದು, ಬೇರೆಯವರ ಮೇಲೆ ದೋಷಾರೋಪ ಹೊರಿಸುವ ಮೊದಲು ತಮ್ಮ ದೋಷ ದೌರ್ಬಲ್ಯಗಳನ್ನು ಅರ್ಥಮಾಡಿಕೊಳ್ಳುವುದು ಸಭ್ಯತೆಯ ಲಕ್ಷಣ. ನಿಜವಾದ ಪ್ರತಿಭೆ, ಸಾಮರ್ಥ್ಯ ಸಾಧಿಸಬೇಕೆಂಬ ಛಲ ಇರುವವರು ಸೌಕರ್ಯಗಳಿಲ್ಲ ಎಂಬ ಕುಂಟುನೆಪ ಹೇಳದೆ, ಸೌಕರ್ಯಗಳಿಲ್ಲದಿದ್ದರೂ ಅದೆಷ್ಟೋ ಸಾಧನೆಗಳನ್ನು ಮಾಡಿ ತೋರಿಸಿದ್ದಾರೆ ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿರುವುದರಿಂದ ಅಂಥವರಿಂದ ಪಾಠ ಕಲಿಯಬೇಕೇ ವಿನಃ ತಮ್ಮ ವೈಫಲ್ಯಗಳಿಗೆ ಇತರರನ್ನಾಗಲಿ ಅಥವಾ ವ್ಯವಸ್ಥೆಯನ್ನಾಗಲಿ ಹೊಣೆ ಮಾಡುವುದು ಸರಿಯಲ್ಲ ಅಲ್ಲವೇ? ಸಾಧ್ಯವಾಗದಿದ್ದುದಕ್ಕೆ 100 ಕಾರಣಗಳನ್ನು ಕೊಡುವ ಬದಲು ಸಾಧ್ಯವಾದುದಕ್ಕೆ ಒಂದು ಕಾರಣ ಹೇಳಬಹುದಲ್ಲವೇ? ಎಂತಹ ಸಂದರ್ಭದಲ್ಲಿಯೂ ವಿರೋಧವನ್ನು ಸವಾಲಾಗಿ ಸ್ವೀಕರಿಸಿ ಉತ್ಸಾಹದಿಂದ ಮುನ್ನುಗ್ಗುವ ಸಾಹಸಿಗಳಾಗಬಹುದಲ್ಲವೇ?